ನಮಸ್ಕಾರ ರೀ ಎಲ್ರಿಗೂ. ನಾನ್ ಇವತ್ ಬಂದೀನ್ರಿ ಗಾಣಗಾಪುರದಾಗಿರೋ ಶ್ರೀ ಗುರುದತ್ತ ಗುಡಿಗೆ. ಫಸ್ಟ್ ಗಾಣಗಾಪುರ ಬರ್ತಿಕೆ ನಾ ಬಂದಿದ್ದು ಭೀಮಾ ಮತ್ ಅಮರಜಾ ನದಿ ಸಂಗಮದಾಗ. ಇವಾಗ ಚಳಿಗಾಲದಾಗ ನೀರ್ ಫುಲ್ ಇರ್ತಾವ. ನಾನಂತೂ ಆಲ್ರೆಡಿ ಮೈ ತಕೊಂಡೇ ಬಂದೀನಿ ಮನೆಗಿಂದು. ಬಟ್ ಗುಡಿಗೆ ಹೋಗೋಕ್ಕಿಂತ ಮೊದಲು ಸಂಗಮದಾಗ ಮೈ ತಕೊಬೇಕು ಅಂತಾರ. ಮತ್ ನರಸಿಂಹ ಸರಸ್ವತಿ ಸ್ವಾಮೀಜಿ ಇನ್ನ ಬಿ ಇಲ್ಲಿ ಸಂಗಮದಾಗ ಬಂದು ನದಿಯಲ್ಲಿ ಸ್ನಾನ ಮಾಡ್ತಾರ ಅಂತ ಜನರ ಒಂದು ನಂಬಿಕೆ ಅದ. 5 ಸಲ ಮುಳುಗಿ ಇವಾಗ ನಾ ಹೊರಗೆ ಬಂದೇನ್ರಿ. ಇಲ್ಲಿ ನೀವು ನೋಡ್ಬೋದು ಹಿಂದ್ ಮಂದಿ ಪೂಜಾ ಮಾಡಿ ತೆಂಗಿನಕಾಯಿ ಮತ್ ಪೂಜಾ ಸಾಮಾನೆಲ್ಲ ಹಾರೋಡ್ದಾರ. ದಯವಿಟ್ಟು ಈ ತರ ಗಲೀಜ್ ಮಾಡ್ಲಕ್ ಹೋಗ್ಬ್ಯಾಡ್ರಿ ಸಂಗಮಕ್ಕ. ಈ ಸಂಗಮದ ಚಿಡಿ ಏರ್ ಮ್ಯಾಲ್ ಹೋಗ್ತಿಕೆ ನಿಮಗ ಔದಂಬರ ಗಿಡ ಅದ. ಅದ್ರ ಕೆಳಗ ಗುರು ಚರಿತ್ರೆ ಓದ್ತಾ ಇರ್ತಾರ. ನಾನ್ ಇವಾಗ ಅಲ್ಲಿ ಹೋಗ್ಲತ್ತೀನಿ. ಇಲ್ಲೇ ನೋಡ್ರಿ ಸೆಂಟರ್ದಾಗ ಔದಂಬರ ಗಿಡ ಅದ. ಈ ಗಿಡ ಕೆಳಗ್ ಕುಂತು ಗುರುಚರಿತ್ರೆ ಬಹಳ ಜನ ಓದ್ಲತ್ತಾರ, ನೀವು ನೋಡ್ಬೋದು. ಹಂಗೆ ಈ ಔದಂಬರ ಗಿಡಕ್ಕ ಸುತ್ತ ಹಾಕ್ತಾರ. ದತ್ತಾತ್ರೇಯ ಅವ್ರ ಒಂದು ರೂಪ ನರಸಿಂಹ ಸರಸ್ವತಿ ಗುರುಗಳು. ಅವ್ರದೊಂದು ಗುಡಿ ಅದ ಇಲ್ಲೇ ಸಂಗಮದಾಗ. ಇವಾಗ ನಾ ಅಲ್ಲಿ ಹೋಗ್ಲತ್ತೀನಿ. ಇದೇ ನೋಡ್ರಿ ನರಸಿಂಹ ಸರಸ್ವತಿ ಗುರುಗಳದು ಗುಡಿ. ಸಂಗಮದಾಗ ಸ್ನಾನ, ನರಸಿಂಹ ಸರಸ್ವತಿ ಗುರುಗಳದ್ದು ಗುಡಿ ಮತ್ತ ಔದುಂಬರ ಗಿಡ ನೋಡಿ. ಇವಾಗ ನಾನ್ ಸ್ವಲ್ಪ ಮುಂದ್ ಹೋಗ್ಲತ್ತೀನ್ರಿ. ಮುಂದ್ ಹೋಗ್ತಿಕೆ ಒಂದು ಭಸ್ಮದ ಗುಡ್ಡ ಅದ, ಅಲ್ಲಿ ಹೋಗ್ಲತ್ತೀನಿ ಇವಾಗ ನಾನು. ಈ ಭಸ್ಮದ ಗುಡ್ಡ ಎಲ್ ಬರ್ತದ ಅಂತಂದ್ರ ನಿಮಗ್ ಸಂಗಮ್ಲಿಂದ ಸ್ವಲ್ಪ ಮುಂದ್ ಬಂದ್ರ ಅದರಿ ಇದು. ಇಲ್ಲಿ ಪರಶುರಾಮ ಭಸ್ಮ ಯಜ್ಞ ಮಾಡಿರಂತ. ಈ ಭಸ್ಮ ಜನರು ಮೈಗೆಲ್ಲ ಹಚ್ಕೋತಾರ. ಯಾವುದೇ ಚರ್ಮ ರೋಗ ಬಂದ್ರ ಕಮ್ಮಿ ಆಗ್ತದಂತ ಅದು ಅವ್ರ ಬಿಲೀಫ್ ಅದ. ಇವಾಗ ನಾನ್ ಬಂದೇನ್ರಿ ಗುಡಿಬಲ್ ಇರೋ ಪಾರ್ಕಿಂಗ್. ಈ ಪಾರ್ಕಿಂಗ್ ಏರಿಯಾದಾಗ 100 ರೂಪೀಸ್ ತಗೋತಾರ ಪಾರ್ಕ್ ಮಾಡ್ಲಕ. ಇವತ್ ಗುಡಿಗ್ ಬಹಳ ಜನ ಬಂದಾರ ಅನಿಸ್ತದ, ಯಾಕಂದ್ರ ಬಹಳ ದೊಡ್ಡದ್ ಲೈನ್ ಅದ. ಇಲ್ಲಿ ನೀವು ನೋಡ್ಬೋದು. ನಾ ಇವಾಗ ಲೈನ್ದಾಗ ನಿಂತೀನಿ. ಒಂದ್ ಅರ್ಧ ಗಂಟಾ ಮ್ಯಾಲೆ ಬೇಕಾಗ್ತದ ದೇವ್ರ ದರ್ಶನ ಆಗ್ಬೇಕು ಅಂತಂತಂದ್ರ.
ಇದೇ ನೋಡ್ರಿ ದೇವರದ ಗರ್ಭಗುಡಿ. ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರ್ದು ಒಂದು ರೂಪ ದತ್ತಾತ್ರೇಯ. ಲೋಕ ಕಲ್ಯಾಣಕ್ಕಾಗಿ ಎಲ್ಲಾ ಕಡೆ ಹೋಗಿ ಇರ್ತಾ ಇದ್ರಂತ. ಇಲ್ಲಿ ಗಾಣಗಾಪುರದಾಗ 24 ವರ್ಷಗಳ ಕಾಲ ಇದ್ದರಂತ. ನಾನು ಫೈನಲಿ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದೇನ್ರಿ. ಈ ಮೇನ್ ಗುಡಿ ಒಳಗೆ ಒಂದು ದೊಡ್ಡದ ಅಶ್ವತ್ಥ ಮರ ಅದ, ಇಲ್ಲಿ ನೀವು ನೋಡ್ಬೋದು. ಈ ನನ್ನ ಹಿಂದೆ ಏನ್ ಪೋಲ್ಗಳು ನೋಡತಿರಲ್ಲ, ಇದ್ರ ಮೇಲೆ ಜನರು ಏರ್ತಾರ. ಯಾವಾಗ ಅಂದ್ರ ಪೂಜಾ ಟೈಮಲ್ಲಿ ಆರತಿ ಮಾಡ್ಬೇಕಾದ್ರೆ ಯಾರಿಗೆ ಭಾನಮತಿ ಇಲ್ಲ ದೆವ್ಗಳು ಹಿಡ್ದಿರ್ತಾವ, ಪೂಜಾ ಟೈಮ್ದಾಗ ಇಲ್ಲಿ ಓದೋ ಮಂತ್ರಗಳು ಕೇಳಿ ಅವುಗಳೆಲ್ಲ ಬಿಟ್ಟು ಹೋಗ್ತಾವಂತ. ನಾನು ಕ್ಲಿಪ್ಸ್ಗಳು ಹಾಕ್ತೀನಿ ಯಾವ ತರ ಅವ್ರು ಬಿಹೇವ್ ಮಾಡ್ತಾರ ಅಂತ. ಈ ಗುಡಿದಾಗ ಶ್ವಾನಗಳು ಬಿ ಅವರಿ, ಇವುಗಳಿಗೆ ಯಾರು ಹೊರಗೆ ಹಾಕಲ್ಲ. ಇದೇ ನೋಡ್ರಿ ಗುಡಿದು ಮಹಾದ್ವಾರ. ಬಟ್ ಇಲ್ಲಿ ನಮ್ಮ ಗರ್ಭಗುಡಿ ಒಳಗ್ ಹೋಗ್ಲಕ್ ಎಂಟ್ರೆನ್ಸ್ ಇರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನು ಎಲ್ಲಿಂದ ತೋರಿಸಿದ ನೋಡ್ರಿ, ಅಲ್ಲಿಂದ ನೀವು ಗರ್ಭಗುಡಿ ಒಳಗ್ ಹೋಗ್ಬೋದು. ಇಲ್ಲಿಂದ ಬಂದ್ರೆ ಡೈರೆಕ್ಟ್ ನಿಮಗ್ ಔಟ್ ಸೈಡೇ ಗುಡಿ ಒಳಗ್ ಕುಂದಿರ್ಬೋದು. ಫೈನಲಿ ದರ್ಶನ ಮುಗಿಸ್ಕೊಂಡು ಇವಾಗ ನಾನು ಕಂಪ್ಲೀಟ್ಲಿ ಹೊರಗೆ ಬಂದಿದ್ದೀನಿ. ನಿಮಗೆ ಆಟ ಸಾಮಾನುಗಳು ಇರ್ಬೋದು, ಇಲ್ಲ ಪೂಜಾ ಸಾಮಾನುಗಳು ಇರ್ಬೋದು, ಎಲ್ಲ ಸಿಗ್ತಾವ. ಸೊ ಇವಾಗ ನಾನು ಪಾರ್ಕಿಂಗ್ ಲಾಟ್ ಕಡೆ ಹೋಗ್ಲತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.